ಸೊ ಗೈಸ್ ರೀಚ್ ಆಗಿದ್ದೀವಿ ಜೋಗ್ ಫಾಲ್ಸ್. ಈ ಅನಿಮಲ್ಲು ಆ್ಯಕ್ಚುಲಿ ನಮ್ಮ ಜೊತೆನೇ ಇದೆ. ಕನ ತಿರು ಕನ ಕನ ಬರ್ರಿ ಬರ್ರಿ. ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್ ಗೈಸ್. ಆ್ಯಕ್ಚುಲಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಗೋವಾ ಟ್ರಿಪ್ಪು. ಈಗ ಸಮಯ 3 ಗಂಟೆ ನೋಡಿ, ಕತ್ಲೆ ಫುಲ್ಲು, ಒಬ್ಬರು ಇಲ್ಲ. ಟೀ ಕುಡಿಯೋಣ ಅಂದರೆ ಒಂದು ಟೀ ಅಂಗಡಿ ಓಪನ್ ಆಗಿಲ್ಲ ನೋಡಿ. ಫುಲ್ ಚಳಿ ಗುರು, ಬ್ಯಾಂಗ್ಳೂರು ವೆದರು ಯಪ್ಪ. ಓಕೆ ಗೈಸ್, ಆ್ಯಕ್ಚುಲಿ ಗೋವಾ ಟ್ರಿಪ್ಪಲ್ಲಿ ಫ್ರೆಂಡ್ಸ್ಗಳು ಕೈ ಇರ್ತಾರೆ ಅಂತಾರಲ್ಲ, ಅದು ನನ್ನ ಕೇಸಲ್ಲಿ ಆಯಿತು. ಅಂದರೆ ದರ್ಶನ್ ನೆನ್ನೆಯಿಂದ ಬರ್ತೀನಿ ಅಂತಿದ್ದ. ಇವತ್ತು ಬೆಳಗ್ಗೆ ಕಾಲ್ ಮಾಡಿದಾಗ ಇಲ್ಲ ಬರಲ್ಲ ಅಂತ ಹೇಳಿದ, ಅವನೊಂದು ರೀಸನ್ ಕೊಟ್ಟ. ಸೊ ದರ್ಶನ್ ಬರ್ತಾ ಇಲ್ಲ. ನೇಹ, ನಾನು ಮತ್ತು ಸರ್, ನಾವು 3 ಜನ ಹೋಗ್ತಾ ಇದ್ದೀವಿ ಗೋವಾ ಟ್ರಿಪ್. ಸೊ ಗೈಸ್, ಇದೇ ಕಾರ್ನ ಯೂಸ್ ಮಾಡ್ತಾಯಿದ್ದೀವಿ ಗೋವಾ ಹೋಗೋಕ್ಕೆ. ಫುಲ್ ರಾತ್ರಿ, ರೋಡಲ್ಲಿ ಯಾರೂ ಇಲ್ಲ. ಸೊ ಈಗ ಇವ್ರನ್ನೇ ಧರಿಸ್ಬೇಕು. ನನ್ನ 4 ಗಂಟೆಗೆ ಧರಿಸಿದ್ದಾರೆ. ಅವ್ರು ಯಾರೂ ಎದ್ದಿಲ್ಲ, ಇವ್ರನ್ನ ಧರಿಸ್ಬೇಕು ಇವಾಗ. ಗುಡ್ ಮಾರ್ನಿಂಗ್ ಕನ್ನ ಸರ್, ಗುಡ್ ಆಫ್ಟರ್ನೂನ್. ಗಾಯ್ಸ್, 100 ಕಿಲೋಮೀಟ್ರ್ ಬೆಂಗಳೂರಿಂದ ಬಂದ್ವಿ. ಇವಾಗ ಒಂದು ಟೀ ಬ್ರೇಕ್. ಸೊ ಗಾಯ್ಸ್, ಫಾಸ್ಟ್ಯಾಗು ಮಿಸ್ ಆಗಿಬಿಟ್ಟಿದೆ. ಅಂದರೆ ನಮ್ಮ ಕಾರ್ದು ಗ್ಲಾಸ್ ಹೊಡೆದೋಗಿ ರೀಪ್ಲೇಸ್ ಮಾಡಿದ್ವಿ. ಗ್ಲಾಸ್ ಮೇಲಿತ್ತು ಫಾಸ್ಟ್ಯಾಗು. ಸೊ ಅದು ರಿಮೂವ್ ಆಗಿದೆ. ಸೊ ಅದಕ್ಕೋಸ್ಕರ ಇನ್ನೊಂದು ಫಾಸ್ಟ್ಯಾಗ್ ಮಾಡೋಣ ಅಂತ ಬಂದ್ವಿ. ಇಲ್ಲಾಂದರೆ ಮತ್ತೆ ಎಲ್ಲ ಕಡೆ ಡಬಲ್ ಪೇ ಮಾಡಬೇಕು. ಸೊ ಅದಕ್ಕೋಸ್ಕರ ಫಾಸ್ಟ್ಯಾಗ್ ಮಾಡಿಕೊಂಡು ಹೋಗ್ಬೇಕಿವಾಗ. ಗೈಸ್, ಇದು 2ನೇ ಬ್ರೇಕ್ಫಾಸ್ಟ್, ಪೂರಿ. ಸೊ ಗೈಸ್, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಗೋವಾ ಅಲ್ಲ, ಜೋಗ್ ಫಾಲ್ಸ್. ಎಸ್, ಮೀಟ್ ಆಗೋಣ ಜೋಗ್ ಫಾಲ್ಸ್ ಅಲ್ಲಿ. ಸೊ ಗೈಸ್, ರೀಚ್ ಆಗಿದ್ದೀವಿ ಜೋಗ್ ಫಾಲ್ಸ್. ಸೊ ಗೈಸ್, ನೋಡಿದ್ರಲ್ಲ ವ್ಯೂ. ಸೊ ಇವಾಗ ನಮ್ಮ ನೆಕ್ಸ್ಟ್ ಲೊಕೇಶನ್ ನಾವು ಹೋಗ್ತಾ ಇದ್ದೀವಿ ಎಲ್ಲಿ? ಗೋವಾ. ಇಟ್ಟು ಹಂಗೋ ಕುಡಿ. ಸೊ ಗಾಯ್ಸ್, ಇಲ್ಲೊಂದು ಡೇಂಜರಸ್ ಅನಿಮಲ್ ಇದೆ ಅಂತ ಒಂದು ಫೋಟೋ ಹಾಕಿದ್ರು, ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ. ಈ ಅನಿಮಲ್ಲು ಆ್ಯಕ್ಚುಲಿ ನಮ್ಮ ಜೊತೆನೇ ಇದೆ. ಕನ ತಿರು ಕನ ಕನ ಬರ್ರಿ ಬರ್ರಿ. ಸೊ ಗಾಯ್ಸ್, ನಮ್ಮ ಎರಡನೇ ಡೆಸ್ಟಿನೇಷನ್ ಇಲ್ಲಿದೆ. ಇದು ಬಂದು ಹೊನ್ನಾವರ್ ಬ್ರಿಡ್ಜ್.
ಸೊ ಗೈಸ್ ಫೈನಲಿ ಬಂದ್ವಿ ಗೋವಾಗೆ. ಆ್ಯಂಡ್ ಎಷ್ಟು ಕಿಲೋಮೀಟರ್ ಡ್ರೈವ್ ಮಾಡಿದ್ವಿ ಗೊತ್ತಾ? ಶಾಕ್ ಆಗ್ಬಿಡ್ತೀರಾ ನೋಡಿ. 694 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ಒಂದೇ ಶಾರ್ಟಲ್ಲಿ. ಶಾಕ್ ನಾನೇ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ಟಿದ್ದೀನಿ. ಫುಲ್ ಬಾಡಿ ಎಲ್ಲ ಪೇನ್ ಆಗಿದೆ. ಏನೋ ತಿನ್ಕೊಬೇಕು, ಆಮೇಲೆ ರೂಮ್ಗೆ ಹೋಗಿ ಸೆಟ್ಲ್ ಆಗಬೇಕು. ರೂಮ್ ತೋರಿಸ್ತೀನಿ, ಊಟ ಮಾಡೋಣ. ರೋಟಿ ಮತ್ತು ದಾಲ್ ಆರ್ಡರ್ ಮಾಡಿದ್ವಿ. ಜಸ್ಟ್ ರೀಚ್ ಆದ್ವಿ ನಮ್ಮ ರೂಮ್ ಕಡೆಗೆ. ಸಮಯ ಬಂದು ಮಧ್ಯರಾತ್ರಿ 12:30. ಸೊ ರೂಮ್ ಒಳಗೆ ಒಂದು ಟೂರ್ ತೋರಿಸ್ತೀನಿ ಚಿಕ್ಕದಾಗಿ. ಆಮೇಲೆ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ಇವತ್ತಿಗೆ. ಬೆಳಗ್ಗೆ ಮತ್ತೆ ರೀಓಪನ್ ಮಾಡೋಣ ಬ್ಲಾಗ್ನ. ಫುಲ್ ಟಯರ್ಡ್ ಗೈಸ್. 780 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ ಕಂಟಿನ್ಯೂಸ್ ಆಗಿ. ಸೊ ಆ ಟಯರ್ಡ್ ಇರುತ್ತೆ. ಸೊ ಅದಕ್ಕೆ ಮಲಗಿ ನಾಳೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಫಸ್ಟ್ ನಾನು ರೂಮ್ ತೋರಿಸ್ಬಿಡ್ತೀನಿ. ಸೊ ಗೈಸ್ ಇದು ನಮ್ಮ ರೂಮು. ಸೊ ಇಲ್ಲಿಂದ ವ್ಯೂ, ಬೆಳಗ್ಗೆ ತೋರಿಸ್ತೀನಿ ವ್ಯೂ ಹೆಂಗಿದೆ ಅಂತ. ನೈಟು ಚೆನ್ನಾಗಿದೆ ವ್ಯೂ. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ. ಅಲ್ಲಿ ತನಕ ಸೈನಿಂಗ್ ಔಟ್. ಪೀಸ್. Sol y arena, oh so bright.